ನಮಸ್ಕಾರ, ನನ್ನ ಹೆಸರು ರೇವಣ್ಣ ಉಪ್ಪಾರ್ ಅಂತ. ನಾನು ಸುಲಭ ಕೃಷಿ ನರ್ಸರಿಯ ಮೇಂಟೈನ್ ಮಾಡ್ತಾ ಇರುವಂತವ್ರು. ನೋಡಿ ಸರ್, ಇದು 4ನೇ ವರ್ಷದ ಮರ. ನೋಡಿ ಕಾಯಿ ಹೆಂಗ್ ಬಂದಿದೆ ಅಂತ. ಸೊ ಇವೆಲ್ಲ ಬಲೂನ್ ವೆರೈಟಿಗಳು. ಈಗ ಆಲ್ರೆಡಿ ಇದರಲ್ಲಿ ಸುಮಾರು ಕಾಯಿಗಳ ಹಾರ್ವೆಸ್ಟ್ ಮಾಡಿದ್ವಿ. ನಿಮ್ಗೆ ಉದಾಹರಣೆ ನೋಡಿ, ಇಲ್ಲಿ ತೊಟ್ಟಿಂದ ಕಿತ್ಕೊಂಡು ಕಟ್ ಮಾಡಿದ್ರೆ. ಸೊ ಈ ರೀತಿ ಮರಗಳಿಂದ ನಾವು ಕಾಯಿಗಳನ್ನ ಆಲ್ರೆಡಿ 300 ಗ್ರಾಮ್ ಮೇಲ್ ಬಂದಿರೋಂಥ ಕಾಯಿಗಳನ್ನ ಎಲ್ಲ ಕುಯ್ದು ಆಲ್ರೆಡಿ ಮಾರ್ಕೆಟ್ ಕಳ್ಸಿದೀವಿ. ಇನ್ನೂ ಕೂಡ ಈ ಮರದಲ್ಲಿ ನೋಡ್ಬೋದು ನೀವು, ಸುಮಾರು ಒಂದು 50 kg ತನಕ ಇನ್ನೂ ಇದೆ. 4ನೇ ವರ್ಷದ ಮರಗಳು ಸರ್. ಸೊ ಈ ರೀತಿ ಕಾಯಿ ತುಂಬಾ ಚೆನ್ನಾಗಿ ಬಂದಿರೋಂತ ಮರದಿಂದ ಮೇಲ್ಗಡೆ ಟಾಪ್ ಸೂಟ್ ಇದೆಲ್ಲ, ಅದರಿಂದನೇ ಕಸಿ ಕೊಂಬೆಗಳನ್ನ ತಗೊಂಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಗಿಡಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಕೆಳಗೆ ಕೊಂಬೆಗಳು, ಯಾಕೆಂದ್ರೆ ತುಂಬಾ ಮಾಡ್ಬಿಟ್ಟಿರ್ತಾರೆ ಲಕ್ಷಗಟ್ಲೆ. ಸೊ ಅವಾಗ ಏನ್ ಮಾಡ್ತಾರೆ, ಕಸಿ ಕೊಂಬೆ ಸಿಗಲ್ಲ ಅಂತ ಕೆಳಗಿರೋ ಕೊಂಬೆಗಳನ್ನ ಕಟ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಆ ಗಿಡಗಳು ಡೆವಲಪ್ ಆಗೋದೇ ಇಲ್ಲ. ನೀವು ಏನೇ ಗೊಬ್ಬರ ಕೊಟ್ರು, ಏನೇ ಮಾಡಿದ್ರು ಕೂಡ ಡೆವಲಪ್ ಆಗಲ್ಲ. ಇದಕ್ಕೆ ಸರ್ ಆರ್ಗ್ಯಾನಿಕ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬೆಳಿಬಹುದು. ಆರ್ಗ್ಯಾನಿಕ್ ನೀವು ಸಗಣಿ ಗೊಬ್ಬರ, ಬೇವಿನ ಹಿಂಡಿ, ಟ್ರೈಕೋಡರ್ಮ ಇಂಥವನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬೆಳಿಬಹುದು. ಇದ್ರಲ್ಲಿ ನಿಮ್ಗೆ ನಾವು ಮಾಡ್ತಿರೋಂಥದ್ದು ಅದೇ ಕೆಲಸ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಶೈನಿಂಗ್ ಇರ್ಬೇಕು ಕಾಯಿಗಳು ಯಾವಾಗಲೂ. ಈ ಶೈನಿಂಗ್ ಇರುವಂತ ಕಾಯಿಗಳಾದ್ರೆ ನಿಮ್ಗೆ ಮಾರ್ಕೆಟ್ ನಲ್ಲಿ ಪ್ರಥಮ ದರ್ಜೆ ಅಂದ್ರೆ ಫಸ್ಟ್ ಕ್ವಾಲಿಟಿ, ಫಸ್ಟ್ ಗ್ರೇಡ್ ಗೆದ್ದಾಗ ನಿಮ್ಗೆ ಈ ಕಾಯಿಗೆ ಇವತ್ತಿನ ಬೆಳಗಿನ ರೇಟು 110 ರೂಪಾಯಿ ಇದೆ ಬೆಂಗಳೂರು. ಸೊ ಈ ರೀತಿ ಕಾಯಿಗಳು ನಿಮ್ಗೆ ಶೈನಿಂಗ್ ಇರ್ಬೇಕು, 300 ಗ್ರಾಮ್ ಬರುವಂತ ಕಾಯಿಗಳು. ಸೊ ಈ ತರ ಕಾಯಿಗಳು ಈ ತರ ಮರದಿಂದನೇ ಟಾಪ್ ಸೂಟ್ ಗಳನ್ನೇ ತಗೊಂಡು ಕಸಿ ಮಾಡ್ಬೇಕು. ನಿಮ್ಗೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಗಿಡಗಳನ್ನ ಮಾಡಿ, ಬೀಜದ ಗಿಡಗಳನ್ನ ಮಾಡಿ, ಕೆಲವರು ಬೀಜದ ಗಿಡಗಳನ್ನ ಮಾಡ್ತಾರೆ. ಸೊ ಅದೆಲ್ಲ ವೆರೈಟಿ ಕರೆಕ್ಟ್ ಆಗಿ ಬರೋಲ್ಲ. ಓಕೆ ಸರ್, ಥ್ಯಾಂಕ್ ಯು.